ನೀವು ನೋಡಿದ ಬಾಡಿಗೆ ಮನೆ ಸೂಪರ್ ಉಂಟು, ಚಂದ ಉಂಟು. ಆದ್ರೆ ಆ ಮನೆಗೆ ಬರುವ ಹೋಗುವ ದಾರಿ ಹೇಗೆ ಉಂಟು? ಸೇಫ್ ಉಂಟಾ? ನೈಟ್ ಅಲ್ಲಿ ಅದರ ಇತಿಹಾಸ ಹೇಗಿದೆ? ಆ ಏರಿಯಾದ ಫುಲ್ ಇತಿಹಾಸ ಹೇಗಿದೆ? ನೀವು ಚೆಕ್ ಮಾಡಿದ್ದೀರಾ? ಮನೆಗೆ ಹೋಗುವ ಬರುವ ದಾರಿಯಲ್ಲಿ ಸ್ಟ್ರೀಟ್ ಲೈಟ್ ಇದೆಯಾ? ಸ್ಟ್ರೀಟ್ ಲೈಟ್ ಇದ್ರೆ ಒಳ್ಳೇದು. ಹಾಗಂತ ಅಲ್ಲಿ ಕುಂಡ ಬೋಕರಿಗಳು ಓಡಾಡ್ತಿದ್ರೆ ತುಂಬಾ ಡೇಂಜರ್. ಆ ಮಾರ್ಗದಲ್ಲಿ ಯಾರು ಓಡಾಡ್ತಿಲ್ಲ ಅಂತಂದ್ರೂ ಕೂಡ ತುಂಬಾ ಡೇಂಜರ್. ಡೇ ಟೈಮ್ನಲ್ಲಿ ಆ ಮಾರ್ಗದಲ್ಲಿ ಅಂಗಡಿಗಳಿರ್ತದೆ, ಜನರು ಓಡಾಡ್ತಾ ಇರ್ತದೆ, ಬಿಸಿ ಏರಿಯಾ. ಆದರೆ ನೈಟ್ ಆಗ್ತಾ ಇದ್ದಂಗೆ ತುಂಬ ನಿರ್ಜನ ಆಗ್ತಾ ಇದೆಯಾ, ಬೆಸ್ಟ್. ಆಮೇಲೆ ನಿಮಗೆ ಬೇಡ. ಮತ್ತು ಇನ್ನೊಂದು ವಿಷಯ, ನೀವು ಯಾವ ಏರಿಯಾದಲ್ಲಿ ನೀವು ಬಾಡಿಗೆ ಮನೆ ನೋಡಿದ್ದೀರಾ ಅಲ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಅದರಲ್ಲೂ ಕೂಡ ನೈಟಲ್ಲಿ ಪೊಲೀಸ್ ಪ್ಯಾಟ್ರೋಲಿಂಗ್ ಇದೆಯಾ, ಇದರ ಯಾವಾಗಲ ಇದೆ, ಡೈಲಿ ಬೇಸಿಸಲ್ಲಿ ಇದೆಯಾ, ಅವರ್ಗೊಂದ್ಸಲಿ ಇದೆಯಾ, 2 hours ಒಂದ್ಸಲಿ ಇದೆಯಾ ಅಂತ ಚೆಕ್ ಮಾಡಿ ನೋಡಿ. ಇದಕ್ಕೋಸ್ಕರ ಯಾವತ್ತಾದರೂ ಒಂದಿನ ರಾತ್ರಿ ಆ ಏರಿಯಾದಲ್ಲಿ ಯಾರನ್ನಾದ್ರೂ ಜೊತೆಗೆ ಕರ್ಕೊಂಡು ಕಾರಲ್ಲಿ ಹೋದರೆ ತುಂಬ ಬೆಸ್ಟ್. ಹೋಗಿ ನೋಡಿಕೊಂಡು ಒಂದು ರೌಂಡೆಲ್ಲ ಹಾಕಿಕೊಂಡು ಬನ್ನಿ. ಇದರಿಂದ ಅದರ ಸಂಪೂರ್ಣ ಚಿತ್ರಣ ಸಿಗ್ತದೆ. ಅದು ಆಗಲಿಲ್ಲ ಅಂತಂದರೆ ಅಕ್ಕಪಕ್ಕದವರನ್ನು ವಿಚಾರ ಮಾಡಿ, ಸಂಪೂರ್ಣ ಡೀಟೇಲ್ಸ್ ಸಿಗ್ತದೆ. ಏನೆಲ್ಲ ಇದೆ ಅಲ್ಲಿ, ಅಲ್ಲಿ ಕಳ್ಳತನದ ಹಿಸ್ಟ್ರಿ ಇದೆಯಾ, ಅಲ್ಲಿ ಕಳ್ಳತನದ ಹಿಸ್ಟ್ರಿ ಇದೆಯಾ, ರಾಬ್ರಿ ಹಿಸ್ಟ್ರಿ ಇದೆಯಾ, ಏನಾದರೂ ಪುಂಡಾಟಿಕೆ ಹಿಸ್ಟ್ರಿ ಇದೆಯಾ, ಎಲ್ಲ ಗೊತ್ತಾಗ್ತದೆ. ಆಮೇಲೆ ನಿಮಗೆ ಡಿಸಿಷನ್ ತೊಗೊಳ್ಳೋದು 101% ಕರೆಕ್ಟ್ ಆಗ್ತದೆ. ಪ್ರಸ್ತುತ ಈ ಬಾಡಿಗೆ ಮನೆಯನ್ನು ಯಾರೊಬ್ಬರು ಬ್ರೋಕರ್ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಏನಾದರೂ ಕಮಿಷನ್ ಎಂತಾದರೂ ಕೊಡಬೇಕು ಅಂತಂದರೆ ಯಾವ ರೀತಿ ಕೊಡ್ತೀರಾ, ಅವ್ರನ್ನ ಹ್ಯಾಂಡಲ್ ಹೇಗೆ ಮಾಡ್ತೀರಾ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೇನೆ.